ಮದುವೆನೇ ಸುಳ್ಳು ಅವರು ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಮದುವೆ ಆಗಿದ್ದಾರೆ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಏನ್ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದಾರ? ಅಂದ್ರೆ ಎಲ್ಲಾ ಸುಳ್ಳು ಸುಳ್ಳು ಅಡ್ರೆಸ್ ಕೊಟ್ಟಾರ್ರಿ ಸರ್. ಸುಳ್ಳು ಸುಳ್ಳು ಅಡ್ರೆಸ್ ಕೊಟ್ಟಾರ. ಏನೇನು ಸುಳ್ಳು ಸುಳ್ಳು ಕೊಟ್ಟಾರ? ಅಂದ್ರೆ ಅವರು ಇರುದು ಧಾರವಾಡ ರೀ, ಹೋಗಿ ಅಲ್ಲೇ ಮುಡುಗೋಡದಾಗ ಲಗ್ನ ಆಗಿ ಬಂದಾರ್ರಿ. ಈಗ ಇರುದು ಕೊಟ್ಟ ಆಗ್ಬೇಕಲ್ರಿ. ಯಾರೇನು ಈಗ ಹುಡುಗಿ ಊರಾಗ ಹುಬ್ಳಿಯಾಗಾರ ಆಗ್ಬೇಕ್ರಿ, ಧಾರವಾಡದಾಗಾರ ಆಗ್ಬೇಕ್ರಿ. ಮತ್ತು ನಮ್ಮನ್ನ ಕರ್ಸಿದ್ರ ನಾವು ಹೋಗಿದ್ದೀರಿ, ನಮಗೂ ಹೇಳಿಲ್ರಿ ಅವ್ರು. ಮತ್ತೆ ಯಾವ್ದು ಇಲ್ದನ ಹೋಗಿ ಅಲ್ಲಿ ಮದುವೆ ಆಗಿ ಬಂದಾರಲ್ರಿ ಸರ್. ಅದ ನಿನ್ನೆ ನಾವ್ ಎಲ್ಲಾರು ಹೋಗಿ ಬಂದಿವ್ರಿ. ಅಲ್ಲಿ ಎಲ್ಲಾ ಸುಳ್ಳು ಅಂದ್ರಿ. ಬಾಡಿಗೆ ಇದ್ದಲ್ಲಿ ನಾನೇ ಹೋಗಿದ್ದೇರಿ. ಹಡ ತಾಯಿ ನಮ್ಮ ಮಗಳ ಮನಿ ಹೆಂಗೈತಿ ಅಂತ ಹೇಳಿ ಎಲ್ಲಾರು ಬಿಡ್ರಿ, ನನ್ನ ನೆಂಬ್ರಿ ನೀವು. ನಾನ ಹೋದ್ರ ಮನಿ ಚಾವಿ ಹಾಕೊಂಡ್ ಇಲ್ಲಿ ಯಾರು ಇಲ್ಲ ಅಂತ ಒಣಗ ಎಲ್ಲಾ ಅವಾಕಗಳು ಅಂದ್ರಿ. ಇಲ್ಲಿ ಎಂದು ಒಂದು ದಿನಾನು ಯಾರು ವಾಸಿಲ್ಲ ಅಂದ್ರಿ. ಮತ್ತೆ ಹೆಂಗ್ರಿ ಸರ್ ಇದು? ಅಂದ್ರೆ ಈಗ ನಿಮ್ ಮಗಳು ಕಾನೂನು ಪ್ರಕಾರ ಮದುವೆ ಆಗ್ಯಾಳ, ಬಟ್ ಕಾನೂನು ಪ್ರಕಾರ ಯಾಕೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ? ಸುಳ್ಳು ಎಲ್ಲಾ ಸುಳ್ಳ್ರಿ. ಎಲ್ಲಾ ಅದು ಇದು ರೀ, ಮೋಸ ಮಾಡ್ಯಾರಿ ಹುಡುಗಿಗೆ. ಅಲ್ಲ ಈಗ ನಿಮ್ ಮಗಳ ಬ್ರೈನ್ ವಾಶ್ ಮಾಡಿ ನಿಮ್ ಮಗಳ ಅಂತಾರಲ್ಲ, ಏನಪ್ಪ ಐತೆ ಅವ್ರ ಮನೆಗಿದ್ರಿ ಮಗಳು? ನಮ್ಮ ಮಗಳು ಅವ್ರ ಮನ್ಯಾಗ ಇರೋದು ಬೇಡ್ರಿ, ನನಗ ಇಷ್ಟ ಇಲ್ರಿ. ಯಾಕೆ ಹೇಳ್ರಿ, ನಮ್ ಮಗಳು ನಾವ್ ಒಂದ ಗಿಣಿ ಹಂಗ್ ಬೆಳೆಸೇವ್ರಿ. ಆಕಿ ಎಲ್ಲಿ ಅಂತಾಳ, ಆಕಿ ಸಪೋರ್ಟ್ ಬಾಳ್ ಮಾಡೇವ್ರಿ ನಾವು ರೀಲ್ಸ್ ಮಾಡಾಕ, ಈ ಹಿಡಿಯಕ್ ಹೋಗಾಕ ಹೋಗ್ರಿ. ಒಂದ ಬತ್ತೇಲ ಅಲ್ರಿ, ಬಾಳ್ ಬತ್ತೇಲೆ ಹಿಡಿಯಕ್ ಹೋಗ್ಯಾಳ್ರಿ ಆಕಿ. ನೀವು ಮೊದ್ಲು ವಿಡಿಯೋ ಮಾಡಕ್ ಕಳ್ಸಿದ್ರಿ, ಅವಾಗ ನಿಮ್ಗೆ ಏನ್ ಡೌಟ್ ಬಂದಿಲ್ಲ ಈ ರೀತಿ? ಏನು ಇಲ್ರಿ, ಅವರು ಬರ್ತಿದ್ರ ಹೋಗಿದ್ರ, ನಾವು ಬರ್ತಿದ್ವಿ ಹೋಗಿದ್ರಿ. ಒಂದು ನಿಮ್ ಮಗಳನ್ನ ಫಿಜ್ನ್ಯಾಗ ಕಡ ತುಂಬ್ತಾರಂತ ಅಷ್ಟು ಕ್ರೂರ ಅದಾರ? ಹೌದ್ರಿ, ಹಂಗದಾರ್ರಿ ಅವ್ರು. ನಮಗ ಬಾಳ 100ಕ್ಕೆ 100 ಸತ್ಯ ಐತ್ರಿ. ಈಗ ಹಿಂದೊಂದ್ ಇಲ್ಲಿ ಹುಬ್ಳ್ಯಾಗ ಕೊಲೆ ಆತ್ರಿ, ಮತ್ತ ಅವ್ರ ಮುಸಲ್ರ ನಮ್ಮ ಮಂದಿ ಹುಡುಗಿ ಕೊಂದ್ರಿಲ್ರಿ ಸರ್. ಮತ್ತ ಹಂಗ ನನ್ ಮಗಳನ್ನ ಏನ್ ಮಾಡ್ತಾರೋ ನನಗ್ ಗೊತ್ತಿಲ್ರಿ. ಮತ್ತು ನಮಗ್ ಹೇಳಿ ಕೇಳಿ ಓದಿಲ್ಲಲ್ರಿ ಅವ್ರು. ಹೇಳಿ ಮನಿಗ್ ಬಂದ ನಾವ್ ನಿಮ್ ಮಗಳು ಕರ್ಕೊಂಡ್ ಹೋಗ್ತೇನೆ ಅಂತ ಹೋದ್ರೆ ನಾವ್ 4 ಮಂದಿಗೆ ಹೇಳ್ಬೋದ್ರಿ. ನಮ್ ಮಗಳು ಮೋಸ ಮಾಡಿ ತಗೊಂಡ್ ಹೋಗ್ಯಾರ. ಅವ್ರು ಏನ್ ಮಾಡ್ತಾರ ದೇವ್ರಿಗೆ ಗೊತ್ತ್ರಿ ಸರ್. ಮತ್ತೆ ಈಗ ನನ್ನ ಮಗಳು ಏನ್ ಮಾಡ್ತಾರ ಅನ್ನೋದು ಪೂರಾ ಹೆದರಿಕೆ ಐತ್ರಿ. ನಮ್ ಹಿಂದೂ ಧರ್ಮಕ್ ಬಂದ್ರೆ ನಾಳೆ ಹುಟ್ಟಿದ ಮಕ್ಕಳಿಗೆಲ್ಲ ನಮ್ ಹೆಸರ ಇಡ್ಬೇಕ್ರಿ. ನಾವು ಎಲ್ಲಾರು ನಿತ್ಯ ಬೆಂಬಲಾಗಿ ಲಗ್ನ ಮಾಡ್ತೇವ್ರಿ. ಬರ್ಬೇಕ್ರಿ ಸರ್, ಬೇಕಂದ್ರೆ. ಎರಡರದಾಗ ಒಂದ್ ಮಾಡ್ಬೇಕ್ರಿ ಸರ್. ಅವ್ರಿಬ್ರು ವಿಡಿಯೋ ಮಾಡ್ತಾರ, ಇಲ್ಲ ನಮ್ಮಿಬ್ರು ಧರ್ಮ ಇಲ್ಲ, ಜಾತಿ ಇಲ್ಲ, ಕಲಾವಿದ್ರ ಜಾತಿ ಇಲ್ಲ, ಧರ್ಮ. ಹೌದ್ರಿ, ಈಗ ಹಂಗ ಅಂತಾರ್ರಿ. ಈಗ ಕೈಯ ಮೆಹಂದಿ ಅವ್ರದ ಹಾಕ್ಸ್ಯಾರ್ರಿ, ಕೊಳ ತಾಳಿ ಅವ್ರದ ಹಾಕ್ಸ್ಯಾರ್ರಿ. ಮತ್ತು ನಮ್ಮನ್ನ ಅದಕ್ಕೂ ಹೇಳಿಲ್ರಿ ಅವ್ರ ತಂದೆ ತಾಯಿಗೆ. ಮತ್ ಹೆಂಗ ಅವ್ರನ್ನ ನೆಂಬ್ತೀರಿ ಸರ? ಈಗ ಇದು ನ್ಯಾಯ ಬಿದ್ದಿಂದ ಎಲ್ಲಾ ಹೇಳಾಕತ್ತಾರಿ. ನಾ ಎಲ್ಲಾ ನಮ್ಮ ಜಾತಿ ಹಂಗ ನೋಡ್ಕೊತ ನಿಮ್ ಜಾತಿ ಹಂಗ ಈಗ ಮಾಡ್ತಿತ್ತು. ತಮ್ಮ ತಲಿ ಓಡಿಸಿ ತಾವ ಸೀದಾ ಮೊದ್ಲ ಮಾಡ್ಬೇಕಲ್ರಿ. ಮತ್ ಇವೆಲ್ಲಾ ಕಂಡ ಬಂದಂಗ ನನ್ನ ಹಡದ ತಾಯಿ ಎಷ್ಟ್ ಹೊಟ್ಟಿ ಉರ್ಸಾಕತ್ತಿದ್ದಾಳ್ರಿ. ಕೈ ಮ್ಯಾಗ ಉರ್ದು ಒಳಗ ಅವನ ಹೆಸರು ಬರ್ಕೊಂಡಾಳ ಅಂತಂದ್ರಿ, ಅಷ್ಟಕ್ಕ ಹೆಂಗ ಮತಾಂತರ ಆದ್ಲು ಅಂತ ಹೇಳಿ ನೀವು? ಮತ್ತೀಗ ಅವ್ರು ತಗೊಂಡ್ ಬಿಟ್ಟಾರಿ, ಪೂರಾಕಿ ತಲಿ ತುಂಬಿಟ್ಟಾರಿ, ತಲಿ ಕೆಡ್ಸ್ಯಾರಿ ಸರ್. ಹೆಸರು ಏನ್ರ ಚೇಂಜ್ ಮಾಡಾಕತ್ತಾರ ಅಂತ ಏನ್ರಿ ನಿಮ್ಗೆ ಗೊತ್ತಾಗಿತ್ತನು ಅಂತ? ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ರಿ ಸರ್. ಈಗ ಆಕಿ ಒಟ್ಟ ಹಂಗೆಲ್ಲಾ ಮಾಡಾಕತ್ತಾಳಂದ್ರ ಆಕಿ ಅವ್ರ ಇದ್ರಾಗ ಹೋಗ್ಬಿಡ್ತಾಳ್ರಿ. ಮತ್ ನಾವ್ ಒಂದೊಂದ್ ಮಕ್ಕಳನ್ನ ಎಷ್ಟ್ ಕಷ್ಟಪಟ್ಟು ಹಡ್ದಿರ್ತೇವ್ರಿ ಸರ್. ನಮಗ್ ನಮ್ ಮಗಳು ಬೇಕ್ರಿ. ನಿಮ್ ಮಗಳು ಕಾಜಾ ಮನಿ ಸೇಫ್ ಅಲ್ಲ ಅಂತ? ಸೇಫ್ ಅಲ್ಲ ಅಲ್ರಿ, 100ಕ್ಕೆ 100 ಸತ್ಯ ರೀ ಇದು. ಯಾ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳಿ ಅಂತೀರಿ ಹೇಳ್ತಾನ. ನಮ್ ಮಗಳು ಮಾತ್ರ ಮನೆಯ ಸುಖದಿಂದ ಇರಕ್ ಸಾಧ್ಯನೇ ಇಲ್ರಿ. ಆಕಿದ್ ರೊಕ್ಕದ ಆಸೆ, ಕಾರಿನ ಆಸೆ, ಹೋಟೆಲಿನ ಆಸೆ ಹಚ್ಚಾರಿ. ಆಕಿಗೆ ಸ್ಟೂರ್ ಕರ್ಕೊಂಡು ಹೋಗಿದ್ರ ಆಸೆ ಹಚ್ಚಾರಿ. ನನ್ನ ಮಗಳು ತಲೆ ಕೆಟ್ಟ ಅದಕ್ಕೂ ಅಂದಾಳ್ರಿ. ಒಂದಿನ ಬರ್ತಾಳಂತ ಅನ್ಸುತ್ತೆ ನಿಮ್ ಮಗಳು? ಬರ್ತಾಳ್ರಿ. ನಾವ್ ಎಲ್ಲಾರು ಬೆಂಬಲಾಗಿ ನಿಂತ ಆಕಿನ ಕರ್ಕೊಂಡ ಬರ್ತೇವ್ರಿ.